ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಸಾಮಾನ್ಯ ವಿಷಯ ವಿಶೇಷಾರ್ಥಾತ್ವಾತ್. 48 ಮತ್ತು 49ನೆಯ ಸೂತ್ರ ತಿಳ್ಕೊಳ್ಳೋದು ಇವತ್ತು. ಇದು 49ನೆಯ ಸೂತ್ರ. ಶ್ರುತ ಅನುಮಾನ ಪ್ರಜ್ಞಾಭ್ಯಾಂ ಸಾಮಾನ್ಯ ವಿಷಯ, ಆದರೆ ವಿಶೇಷಾರ್ಥಾತ್ವಾತ್. 48ನೇ ಸೂತ್ರದಲ್ಲಿ ಋತಂಬರ ತತ್ರ ಪ್ರಜ್ಞಾ, ಆ ಪ್ರಜ್ಞೆಯನ್ನು, ಯಾವ ಪ್ರಜ್ಞೆಯನ್ನು? ನಿರ್ವಿಕಲ್ಪ ಸಮಾಧಿಯಲ್ಲಿ ಅನುಭವಕ್ಕೆ ಬರುವ ಪ್ರಜ್ಞೆಯನ್ನು ಋತಂಬರ ಅಂತ ಕರೀತಾರೆ ಅನ್ನೋದು ಗೊತ್ತಾಯ್ತು. ಈ ಋತಂಬರ ಪ್ರಜ್ಞೆ ಹೇಗಿರುತ್ತೆ ಅದರ ವರ್ಣನೆಯನ್ನು 49ನೇ ಸೂತ್ರದಲ್ಲಿ ಮಾಡ್ತಾರೆ. ಶ್ರುತ ಅನುಮಾನ ಪ್ರಜ್ಞಾಭ್ಯಾಂ ಸಾಮಾನ್ಯ ವಿಷಯ. ಆದರೆ ಅಂದರೆ ಶ್ರುತ ಅಂದರೆ ಕೇಳಿದ್ದು, ಶ್ರುತ ಅನುಮಾನ ಅಂದರೆ ಊಹೆ ಮಾಡಿಕೊಂಡು ತಿಳ್ಕೊಳ್ತಕ್ಕಂಥದ್ದು. ಗೊತ್ತಿದೆ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಅಂತೆಲ್ಲ ಕೇಳಿದರು. ಪ್ರಮಾಣದ ಬಗ್ಗೆ ಬಂದಾಗ 3 ಪ್ರಮಾಣಗಳಿರ್ತವೆ: ಪ್ರತ್ಯಕ್ಷ, ಅನುಮಾನ, ಆಗಮ. ಆದರೆ ಈ ಋತಂಬರ ಪ್ರಜ್ಞೆ ಎನ್ನುವಂಥದ್ದೇನಿದೆ, ಇದು ಶ್ರುತ ಮತ್ತು ಅನುಮಾನದಿಂದ ಉಂಟಾಗುವಂಥದ್ದಲ್ಲ. ಈಗ ಉದಾಹರಣೆಗೆ ನೀವು ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ತೀರ. ಈ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಒಂದು ಉಪನಿಷತ್ ಶ್ಲೋಕ, ಈಶಾವಾಸ್ಯೋಪನಿಷತ್. ಇದನ್ನ ಕೇಳಿದ್ವಿ. ಪೂರ್ಣ ಅಂದರೆ ಇಲ್ಲಿ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಮತ್ತು ಜಗತ್ತಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕೇಳಿಸ್ಕೊಂಡ್ವಿ. ಅದರ ಶಬ್ದಗಳು ಪೂರ್ಣ, ಅದು ಪೂರ್ಣ, ಇದು ಪೂರ್ಣ, ಇದೆಲ್ಲ ಶಬ್ದಗಳು ನಮ್ಮ ಅಂತರ್ಪಟಲಕ್ಕೆ ಬಡಿದು ಮೊದಲು ಕಿವಿಯ ಪಟಲಕ್ಕೆ ಬಡಿತವೆ, ಆಮೇಲೆ ಮೆದುಳಿಗೆ ಹೋಗ್ತವೆ, ಅರ್ಥ ಆಗುತ್ತೆ. ಓಹೋ, ಇದು ಪೂರ್ಣ ಅಂತಕ್ಕಂಥ ಶಬ್ದ ಅದ್ಭುತವಾಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇನ್ನೊಂದು ವಚನ, ದಯವಿಲ್ಲದ ಧರ್ಮ ದೇವೋದಯ, ಅದನ್ನು ಕೇಳ್ತೀವಿ. ಆಮೇಲೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಕೇಳ್ತೀವಿ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಊಹೆನೂ ಮಾಡ್ಕೊಳ್ತೀವಿ. ಈ ಜಗತ್ತಿನ ತುಂಬ ಪರಮಾತ್ಮ ವ್ಯಾಪಿಸಿದಾನೆ. ಸರ್ವಜ್ಞಂದೊಂದು ವಚನ ಬರುತ್ತೆ, ನಿಮಗೆ ಗೊತ್ತು. ಚಿತ್ರವನ್ನು ನವಿಲಿನೊಳು, ಮುಂದೆ ವಿಚಿತ್ರವನು ಗಗನದೊಳು, ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರಾರೋ ಸರ್ವಜ್ಞ. ಇದು ಅನುಮಾನ ಪ್ರಮಾಣ, ಅನುಮಾನದಿಂದ ತಿಳ್ಕೊಳ್ತಕ್ಕಂಥದ್ದು. ನವಿಲಿನ ಸೌಂದರ್ಯವನ್ನು ನೋಡಿ ಇಷ್ಟು ಅದ್ಭುತವಾದ ಒಳ್ಳೆ ಪಕ್ಷಿಯನ್ನ, ಜೀವಂತ ಪಕ್ಷಿಯನ್ನ ತನ್ನಿಂದ ತಾನೇ ಸೃಷ್ಟಿಸಿದಾನೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಅದು ನವಿಲಿನ ಮರಿ ತಯಾರಾಗುವಾಗ ಅಲ್ಲಿ ಯಾರೂ ಕೆಲಸ ಮಾಡಲ್ಲ. ಚಿತ್ರವನು ನವಿಲಿನೋಳು, ವಿಚಿತ್ರವನು ಗಗನದೊಳು. ಆಕಾಶದಲ್ಲಿ ವಿಧ ವಿಧವಾದ ಬಣ್ಣಗಳು, ವಿಧ ವಿಧವಾದ ರೂಪುಗೊಳ್ಳುತ್ತಲ್ಲ, ಯಾರು ಮಾಡಿದ್ರು? ಮನುಷ್ಯನ ಕೈಯಿಂದ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾಡಿದಾನೆ ಅಂದರೆ ಇದರ ಹಿಂದೆ ಪರಮಾತ್ಮ ಇದ್ದಾನೆ. ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರಾರೋ ಸರ್ವಜ್ಞ. ಒಂದೊಂದು ಹೂವಿಗೆ ಒಂದೊಂದು ಬಣ್ಣ, ಒಂದೊಂದು ಪತ್ರೆಗೆ, ಒಂದೊಂದು ಎಲೆಗೆ ಒಂದೊಂದು ಆಕಾರ, ವಿಶೇಷ ಗುಣ. ಇದನ್ನೆಲ್ಲ ಮಾಡಿದವ್ರು ಯಾರಪ್ಪ? ಇದರ ಹಿಂದೆ ಸೃಷ್ಟಿಕರ್ತನನ್ನ ಊಹಿಸಿಕೊಳ್ಳೋದಿದೆಯಲ್ಲ, ಕಲ್ಪಿಸಿಕೊಳ್ಳೋದು, ಇದು ಅನುಮಾನ.
ಶ್ರುತ ಕೇಳಿದ್ದು, ಅನುಮಾನ ಊಹಿಸಿಕೊಂಡಿದ್ದು. ಇದರಿಂದ ನಿರ್ವಿಕಲ್ಪ ಸಮಾಧಿಯಾಗಲಿ ಪರಮಾತ್ಮನ ಅನುಭೂತಿಯಾಗಲಿ ಉಂಟಾಗೋದಿಲ್ಲ. ಇದನ್ನು ಹೇಳ್ತಾ ಇರೋದು ಪತಂಜಲಿ ಋಷಿಗಳು. ಈ ಒಂದು ಸೂತ್ರದಲ್ಲಿ ಬಸವಣ್ಣನವ್ರಿಗೆ ಸಮೀಪ ಬಂದ್ಬಿಡ್ತಾರೆ. ಅಂದರೆ ಬಸವಣ್ಣನವರು ಅನುಭವ ಮಂಟಪ ಅಂತ ಏನು ಹೆಸರಿಟ್ಟರಲ್ಲ, ಪರಮಾತ್ಮನನ್ನ ಕೇವಲ ಅನುಭವ ಪ್ರಮಾಣದಿಂದ ಮಾತ್ರ ಸಂಪೂರ್ಣವಾಗಿ ಅದು ಸಂಪೂರ್ಣವಾಗಿ ಆಗೋದಿಲ್ಲ. ಆ ಪ್ರಜ್ಞೆಯನ್ನು ಅಳವಡಿಸಿಕೊಂಡು ನಾನು ಆನಂದವನ್ನು ಅನುಭವಿಸ್ಬೋದು ಅಷ್ಟೇ. ಆದರೆ ಇವಾಗ ವಿಜ್ಞಾನ ಬಂದ ಮೇಲೆ ಗೊತ್ತಾಗ್ತಾ ಇದೆ ನಮಗೆ, ಸೂಕ್ಷ್ಮದರ್ಶಕ ಯಂತ್ರ ಕಂಡಿಡಿದ ಮೇಲೆ ಗೊತ್ತಾಗ್ತಾ ಇದೆ, ಬೇರೆ ಬೇರೆ ಗ್ರಹಗಳಿಗೆ ಉಪಗ್ರಹಗಳನ್ನು ಕಳಿಸಿ ಅಥವಾ ಅಂತರಿಕ್ಷದಲ್ಲಿ ನಿಲ್ದಾಣಗಳನ್ನು ತಯಾರು ಮಾಡಿಕೊಂಡು ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ತಯಾರು ಮಾಡಿಕೊಂಡು ಏನು ಮನುಷ್ಯ ಮಾಡ್ತಾ ಇದ್ದಾನಲ್ಲ, ಈಗ ಗೊತ್ತಾಗ್ತಾ ಇದೆ ಈ ಸೃಷ್ಟಿ ಅಗಾಧವಾದದ್ದು, ಅನಂತವಾಗಿರುವಂಥದ್ದು, ಅಪ್ರಮಾಣ ಅಗೋಚರ ಪರಮಾತ್ಮನನ್ನು ವರ್ಣಿಸಿದ್ರು. ಅದೇ ವರ್ಣನೆ ಸೃಷ್ಟಿಗೂ ಕೂಡ ಅನ್ವಯ ಆಗ್ತಾ ಇದೆಯೇನಪ್ಪ ಅನ್ನೋಷ್ಟರ ಮಟ್ಟಿಗೆ ಸೃಷ್ಟಿ ವಿಶಾಲವಾಗಿದೆ. ಇದೆಲ್ಲ ಸರಿ. ಈ ಸೃಷ್ಟಿಯೇ ಇಷ್ಟು ಅದ್ಭುತವಾಗಿದ್ದಾಗ ಇದನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನು ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂದರೆ ಅದು ಸಾಧ್ಯ ಇಲ್ಲ. ಹಾಗಾದರೆ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ, ನಿರ್ವಿಕಲ್ಪ ಸಮಾಧಿಯ ಪ್ರಜ್ಞೆಯನ್ನು ಅಳವಡಿಸ್ಕೋಬೇಕಾದ್ರೆ ನೀನು ಶ್ರುತ ಮತ್ತು ಅನುಮಾನ ಪ್ರಜ್ಞೆಯಿಂದ ಸಾಧ್ಯ ಇಲ್ಲ. ಸಾಮಾನ್ಯ ವಿಷಯಗಳನ್ನ ಅಳವಡಿಸ್ಕೋಬೋದು. ಸಾಮಾನ್ಯ ಜ್ಞಾನವನ್ನು ಶ್ರುತ ಮತ್ತು ಅನುಮಾನ ಪ್ರಜ್ಞೆಯಿಂದ ತಿಳ್ಕೊಳ್ಬೋದು, ಪ್ರಮಾಣದಿಂದ ತಿಳ್ಕೊಬೋದು. ಆದರೆ ಇದೇನಿದೆಯಲ್ಲ, ಋತಂಬರ ಪ್ರಜ್ಞೆ ಇದೆಯಲ್ಲ ಅಥವಾ ನಿರ್ವಿಕಲ್ಪ ಸಮಾಧಿ ಇದೆಯಲ್ಲ, ಅದು ವಿಶೇಷ ಅರ್ಥಾತ್ವಾತ್, ಅದು ವಿಶೇಷವಾದ ಅರ್ಥವನ್ನು ಒಳಗೊಂಡಿದೆ. ಅದು ಅನುಭವ ಪ್ರಮಾಣಕ್ಕೆ ಮಾತ್ರ ನಿಲುಕುವಂತಹದ್ದು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಸಾಮಾನ್ಯ ಉದಾಹರಣೆ ಕೊಡ್ತಾರೆ. ಈಗ ಮಾವಿನ ಹಣ್ಣಿನ ಉದಾಹರಣೆ ಕೊಡ್ತಾರೆ. ಮಾವಿನ ಹಣ್ಣನ್ನು ನೀವು ನೋಡಬಹುದು, ಇನ್ನು ಪರಮಾತ್ಮನ ನೋಡ್ಲಿಕ್ಕಾಗಲ್ಲ, ಅಥವಾ ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ನೋಡ್ಲಿಕ್ಕಾಗಲ್ಲ. ಮಾವಿನ ಹಣ್ಣನ್ನು ನೋಡಬಹುದು, ಅದ್ರ ಬಗ್ಗೆ ಓದಬಹುದು. ಮಾವಿನ ಹಣ್ಣು ಭಾರತದಲ್ಲಿ ಬೆಳೆಯುತ್ತದೆ, ಸಮಶೀತೋಷ್ಣ ಪ್ರದೇಶದಲ್ಲಿ ಬೆಳೆಯುತ್ತದೆ, ಹೀಗಿರುತ್ತೆ. ಒಂದು ಮರಕ್ಕೆ ಇಷ್ಟು ಹಣ್ಣಾಗ್ಬೋದು, ಅದನ್ನು ಬೆಳೆಸೋದಕ್ಕೆ ಇಷ್ಟು ವರ್ಷ ಬೇಕಾಗ್ಬೋದು, ಅದರಲ್ಲಿ ವಿಧ ವಿಧ ತಳಿಗಳಿದ್ದಾವೆ, ಜಾತಿಗಳಿದ್ದಾವೆ, ಎಲ್ಲ ತಿಳ್ಕೊಬೋದು ನೀವು. ಆದರೆ ಮಾವಿನ ಹಣ್ಣಿನ ರುಚಿಯ ಅನುಭವ ನಿಮಗಾಗಲ್ಲ. ಬೇಕಾದಷ್ಟು ಓದ್ರಿ, ಬೇಕಾದಷ್ಟು ತಿಳ್ಕೊಳ್ರಿ, ಆ ಮಾವಿನ ಹಣ್ಣು ತಗೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಬೇಕಾದ್ರೆ, ಆದರೆ ವಿಶೇಷ ಅನುಭವ ನಿಮಗೆ ಉಂಟಾಗಲ್ಲ. ಅದರ ರುಚಿಯ ಅನುಭವ, ಅದರ ಸ್ವಾದ, ಅದರ ಪುಷ್ಟಿ, ಅದರ ರಸಾನುಭವ ನಿಮಗೆ ಆಗೋದೇ ಇಲ್ಲ. ಯಾವಾಗ ಆಗುತ್ತಪ್ಪ ಅಂದರೆ ಮಾವಿನ ಹಣ್ಣನ್ನು ತಿಂದಾಗ. ಹಾಗೆಯೇ ದೇವರನ್ನು ಬೇಕಾದಷ್ಟು ವರ್ಣಿಸ್ಬೋದು. ಗುರು ಶಿಷ್ಯರು ಕೂತ್ಕೊಂಡು ಏನು 12 ವರ್ಷಗಟ್ಟಲೆ 24 ವರ್ಷಗಟ್ಟಲೆ, ಆವಾಗ, ಈಗಲ್ಲ, ಈಗ ಯಾರು ಕೂತ್ಕೊಳ್ಳಲ್ಲ ಬಿಡಿ. ಈಗೆಲ್ಲ ಲೌಕಿಕ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಡಿಗ್ರಿ ಮಾಡೋಕ್ಕೆ ಅಂತ ಹೋಗ್ತೀರಿ. ಇವೆಲ್ಲ ಸಾಮಾನ್ಯ ವಿಷಯ. ನೀವೇನು PhD ಪಡಿತೀರಾ, PG ಮಾಡ್ತೀರಾ, PhD ಪಡಿತೀರಾ, ಇವೆಲ್ಲ ಸಾಮಾನ್ಯ ವಿಷಯ. ಪರಮಾತ್ಮ ವಿಷಯ ಅಲ್ಲ ಇದು, ನಿರ್ವಿಕಲ್ಪ ಸಮಾಧಿ ವಿಷಯವೂ ಅಲ್ಲ ಇವು. ಇವನ್ನ ತಿಳ್ಕೊಳ್ಳೋದು ಸುಲಭ. ಆದರೆ ಋತಂಬರ ಪ್ರಜ್ಞೆಯನ್ನು ಕುರಿತು ನೀವು ತಿಳ್ಕೊಳ್ಬೇಕಾದ್ರೆ, ಅದರ ಅನುಭವವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ನೀವು ವಿಶೇಷಾರ್ಥದಲ್ಲಿ ಪ್ರಯತ್ನ ಮಾಡಬೇಕು. ಅದೇ ಅನುಭವ ಪ್ರಮಾಣ. ಅದಕ್ಕೆ ಬಸವಣ್ಣವರು ಅನುಭವ ಮಂಟಪ ಅಂತ ಹೆಸರಿಟ್ಟರು. ಶ್ರುತ ಮತ್ತು ಅನುಮಾನಗಳಿಂದ ನೀವು ಸಾಮಾನ್ಯ ವಿಷಯಗಳು ತಿಳ್ಕೋಬಹುದು, ಭಾಷೆ ಕಲಿಬಹುದು,
ಈಗ ಬೇರೆ ದೇಶಗಳ ಬಗ್ಗೆ ಕೇಳ್ತೀವಿ ನಾವು, ತುಂಬ ಚೆನ್ನಾಗಿದೆ, ಅಮೇರಿಕಾ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಈಗ ಅಮೇರಿಕಾನೂ ಚೆನ್ನಾಗಿಲ್ಲ, ಭದ್ರತೆ ಇಲ್ಲ. ಎಲ್ಲೋದ್ರೂ ವಿದೇಶಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ಜಪಾನ್, ಅವೆರಡು ದೇಶಗಳನ್ನು ಬಿಟ್ಟರೆ ಜಪಾನ್ ವಿಶೇಷವಾಗಿ ಯಾವ ತಂಟೆಗೆ ಹೋಗಲ್ಲ. ಜಪಾನ್ ತನ್ನ ಪಾಡಿಗೆ ತಾನು ಸಾಧನೆ ಮಾಡ್ತಾ ಇದೆ. ಜಪಾನ್ ಬಗ್ಗೆ ನೀವು ಕೇಳಬಹುದು, ಓದಬಹುದು, ಕಲ್ಪಿಸಿಕೊಳ್ಳಬಹುದು, ಆದರೆ ಜಪಾನ್ಗೆ ಹೋದ ಅನುಭವ ಆಗೋದಿಲ್ಲ. ಹಾಗೆಯೇ ಈ ಸಮಾಧಿ ಸ್ಥಿತಿಯನ್ನು ಕುರಿತಾಗಿ ಬೇಕಾದಷ್ಟು ಸೂತ್ರಗಳಲ್ಲಿ ವರ್ಣಿಸಿದರು. 41ನೇ ಸೂತ್ರದಿಂದ 49ನೆಯ ಸೂತ್ರದವರೆಗೆ ವರ್ಣಿಸಿದರು. ಆದರೆ ಸಮಾಧಿಯ ಅನುಭವ ಉಂಟಾಗೋದಿಲ್ಲ. ಅದಕ್ಕೆ ವಿಶೇಷ ಅರ್ಥ ಅಳವಡಿಸ್ಕೋಬೇಕು ನೀವು. ಅಂದರೆ ಅನುಭವಿಸಬೇಕು ಅಂದರೆ ಯೋಗ ಮಾಡಬೇಕು, ಆಸನಗಳನ್ನು ಕಲ್ತ್ಕೊಳ್ಬೇಕು, ಶರೀರವನ್ನು ಗಟ್ಟಿ ಇಟ್ಕೊಳ್ಬೇಕು, ಧ್ಯಾನವನ್ನು ರೂಢಿಸ್ಕೊಳ್ಬೇಕು, ಸ್ವಾಧ್ಯಾಯ, ತಪಸ್ಸು ಈ ಎಲ್ಲವನ್ನೂ ಮಾಡಬೇಕು. ಆಗ ಮಾತ್ರ ನಿಮಗೆ ಅದರ ಅನುಭವ ಆಗತ್ತೆಯೇ ಹೊರತು ಸುಮ್ಮನೆ ಕೂತ್ಕೊಂಡ್ರೆ ಅದರ ಅನುಭವ ಆಗಲ್ಲ. ಬೇಕಾದಷ್ಟು ಓದಿದ್ರು ಅನುಭವ ಆಗಲ್ಲ. ಈಗ ಶಂಕರಾಚಾರ್ಯರಿಗೆ ಜಗನ್ಮಿಥ್ಯ ಅನ್ನಿಸ್ತು. ಬೇಕಾದಷ್ಟು ಓಡಾಡಿದರು, ಆಮೇಲಿಂದ ಪದ್ಯಗಳನ್ನು ಬರೆದರು, ಶ್ಲೋಕಗಳನ್ನು ಬರೆದರು, ಸಾಧನೆ ಮಾಡಿದರು, ಆಶ್ರಮಗಳನ್ನು ಕಟ್ಟಿದರು, ಏನೆಲ್ಲ ಮಾಡಿದರೂ ಕೂಡ ಅನ್ನಿಸ್ತು ಅವರಿಗೆ, ಇಲ್ಲ ಬ್ರಹ್ಮ ಒಂದೇ ಸತ್ಯ, ಜಗನ್ಮಿಥ್ಯ, ನಾನೇ ಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನಿಸ್ತು. ಅದನ್ನು ಬರೆದರು. ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮ ನ ಪರಹ, ಅಂದರೆ ಜೀವನೇ ಬ್ರಹ್ಮ. ಅದನ್ನು ಸಾವಿರಾರು ವರ್ಷಗಳಿಂದ ಪಠಿಸಿದ್ದೆ. ಆದರೆ ಬ್ರಹ್ಮಸ್ವರೂಪ ಆದವರು ಎಷ್ಟು ಜನ ಅದನ್ನು ತಿಳ್ಕೊಂಡು, ಒಂದು ವೇಳೆ ಕೇವಲ ಅಕ್ಷರ ಜ್ಞಾನವನ್ನು, ಪುಸ್ತಕ ಜ್ಞಾನವನ್ನು ಅವಲಂಬಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ರಾಮಕೃಷ್ಣ ಪರಮಹಂಸರು ಕಥೆ ಹೇಳಿದ್ದಾರೆ. ಗೊತ್ತಿದೆ ನಿಮಗೆಲ್ಲ. ಬ್ರಹ್ಮನ ಸೂತ್ರವನ್ನು ಕೇಳಿಬಿಟ್ಟ ಒಬ್ಬ ಶಿಷ್ಯ, ನಾನೇ ಬ್ರಹ್ಮ, ಇದೆಲ್ಲ ಸುಳ್ಳು, ಈ ಜಗತ್ತೆಲ್ಲ ಸುಳ್ಳು ಅಂತ ಗುರುಗಳು ಹೇಳಿದ್ರು. ಶಿಷ್ಯ ಕೇಳಿಸ್ಕೊಂಡ. ಸರಿ, ಅದನ್ನೇ ಜಪ ಮಾಡ್ಕೊತ ಮನಸ್ಸಿನಲ್ಲಿ ಅದೇ ಕಲ್ಪಿಸ್ಕೊಂತ ಹೊರಟಿದ್ದ. ಒಂದು ಆನೆ ಬಂತು. ಆನೆ ಓಡ್ ಬರ್ತಾ ಇತ್ತು. ಮದ ಬಂದಿತ್ತು ಅದಕ್ಕೆ. ಆನೆಗಳಿಗೆ ಮದ ಬಂದಾಗ ಅದಕ್ಕೇನು ಗೊತ್ತಾಗಲ್ಲ, ಎಲ್ಲಿ ನುಗ್ಗುತ್ತೋ, ಯಾರನ್ನು ಎತ್ತೊಗಿತ್ತೋ ಏನು ಗೊತ್ತಿರಲ್ಲ ಅದಕ್ಕೆ. ಆವಾಗ ಅದ್ರ ಮೇಲೆ ಮಾವುತ ಕೂತಿದ್ದ. ಮಾವುತ ಹೇಳ್ದ, ಆನೆ ಬರ್ತಾ ಇದೆ, ಆನೆಗೆ ಮದ ಬಂದಿದೆ, ಸರಿ ದೂರ ಹೋಗಿ. ಆವಾಗ ಇವನು ಎದುರುಗಡೆ ದೂರದಲ್ಲಿದ್ದ. ಕೇಳಿಸ್ತು, ಮಾವುತ ಕೂಗಿದ್ದು ಕೇಳಿಸ್ತು, ಆದರೆ ಇವನು ಸರಿಲಿಲ್ಲ. ಯಾಕೆಂದ್ರೆ ನಾನು ಬ್ರಹ್ಮ, ಆನೆಯು ಬ್ರಹ್ಮ ಅಂದ್ಕೊಂಡು. ಆನೆಯು ಬ್ರಹ್ಮ, ನಾನು ಬ್ರಹ್ಮ, ನೋಡೋಣ ಏನು ಮಾಡುತ್ತೆ ನೋಡೋಣ ಅಂತ ಹಾಗೆ ನಿಂತ್ಕೊಂಡ. ಅದು ಓಡ್ಕೊಂಡು ಬಂತು, ಸೊಂಡ್ಲಲ್ಲಿ ಅವನನ್ನು ಎತ್ಕೊಳ್ತು, ಬೀಸ್ ಒಗೆದ ಕೂಡಲೇ ಹೋಗಿ ಒಂದು ಚರಂಡಿಲಿ ಬಿದ್ದ, ಅಥವಾ ಕಲ್ ಮೇಲೆ ಬಿದ್ದ, ತಲೆ ಹೊಡ್ಕೊಂಡ, ಅಥವಾ ಮೈಗೆಲ್ಲ ಪೆಟ್ಟಾಯ್ತು. ಗುರುಗಳ ಹತ್ರ ಹೋದ. ಏನು ಗುರುಗಳೇ, ನಿಮ್ಮ ಮಾತು ಕೇಳಿದ್ದಕ್ಕೆ ನನಗಿಂಥ ಪರಿಸ್ಥಿತಿ, ಯಾಕೋ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಿಮ್ಮ ಮಾತು ಕೇಳಿದ್ದಕ್ಕೆ ಅಂದ. ಏನು, ಯಾವ ಮಾತು ಅಂದ. ಮತ್ತು ಎಲ್ಲವೂ ಬ್ರಹ್ಮ ಅಂದ್ಬಿಟ್ರಿ, ನಾನು ಬ್ರಹ್ಮ ಅಂದ್ಕೊಂಡೆ, ಅದಕ್ಕೇನಾಯ್ತು ನೋಡಿ, ಈ ಪರಿಸ್ಥಿತಿ ಉಂಟಾಗಿದೆ. ಆನೆ ಬ್ರಹ್ಮ ನನ್ನನ್ನು ತೆಗೆದು ಒಗೆದು ನನ್ನನ್ನು ಈ ಪರಿಸ್ಥಿತಿ ಮಾಡಿದೆ. ಹೌದಪ್ಪ, ಏನಾಯ್ತು ಹೇಳು ಘಟನೆ. ಇಲ್ಲ, ನಾನು ನಡ್ಕೊಂಡು ಹೋಗ್ತಿದ್ದೆ, ನಾನೇ ಬ್ರಹ್ಮ ಅಂದ್ಕೊಂಡು. ಆನೆಗೆ ಮದ ಬಂದಿತ್ತಂತೆ. ಅವನು ಮಾವುತ ಕೂಗಿ ಹೇಳ್ತಾ ಇದ್ದ. ಮತ್ತೆ ನಾನು ದಾರಿ ಬಿಡಲಿಲ್ಲ, ಹಂಗೆ ನಿಂತ್ಕೊಂಡೆ. ಅದು ತೆಗೆದು ಒಗೆದು ನನ್ನ ಪರಿಸ್ಥಿತಿ ಹಿಂಗಾಗಿದೆ. ಓಹೋ, ಹೌದಪ್ಪ, ನೀನೇ ತಪ್ಪು ಮಾಡಿದೆಯಲ್ಲ, ಆನೆದೆಲ್ಲ ತಪ್ಪು ಅಂದ್ರು. ಆನೆದೆಲ್ಲ ತಪ್ಪು, ಮತ್ತು ನೀವೇ ಹೇಳಿದ್ರಲ್ರಿ ನಾನು ಬ್ರಹ್ಮ, ಎಲ್ಲವೂ ಬ್ರಹ್ಮ. ಹೌದಪ್ಪ, ಎಲ್ಲವೂ ಬ್ರಹ್ಮ ಅಂತ ಹೇಳಿದ್ದೀನಿ. ನೀನು ಬ್ರಹ್ಮ ಹೌದು, ಆನೆಯು ಬ್ರಹ್ಮ ಹೌದು. ಆನೆ ಮೇಲೆ ಕೂತಿದ್ನಲ್ಲ ಮಾವುತ, ಅವನ್ ಯಾಕೆ ಬ್ರಹ್ಮ ಅಂತ ತಿಳ್ಕೊಳ್ಳಿಲ್ಲ ನೀನು? ಅವನ್ ದಾರಿ ಬಿಡಿ ಅಂತ ಅಂತಿದ್ನಲ್ಲ, ಅದನ್ನ ಯಾಕಪ್ಪ ನೀನು ಪಾಲಿಸ್ಲಿಲ್ಲ? ಆ ಬ್ರಹ್ಮನ ಮಾತು ಕೇಳಲಾರದಕ್ಕೆ
ಈ ಬ್ರಹ್ಮನಿಗೆ ಈ ಸ್ಥಿತಿ ಉಂಟಾಗಿದೆ ಅನ್ನೋ ಗೊತ್ತಾಯ್ತಲ್ವಾ? ಅಂದ್ರೆ ಈ ವೇದವಾಕ್ಯಗಳನ್ನ, ಗಾದೆಗಳನ್ನ, ವಚನ ಶಬ್ದಗಳನ್ನ, ವಚನ ಅರ್ಥ ವಚನಗಳನ್ನ ಎಲ್ಲೆಲ್ಲೋ ಅನ್ವಯ ಮಾಡ್ಕೊಂಡ್ಬಿಟ್ರೆ ಹಿಂಗಾಗುತ್ತೆ. ಎಲ್ಲೆಲ್ಲೋ ಅನ್ವಯ ಮಾಡ್ಕೊಂಡ್ರೆ ಸ್ವಾರ್ಥಕ್ಕೋ ಅಥವಾ ಅಜ್ಞಾನದಿಂದನೋ ಅವಿವೇಕದಿಂದನೋ ಇವನ್ನ ಅನ್ವಯ ಮಾಡಕ್ಕೆ ಹೋದ್ರೆ ಈ ತರ ಪರಿಸ್ಥಿತಿ ಉಂಟಾಗುತ್ತೆ. ಅದು ಯಾರೋ ಒಬ್ರು ಒಂದು ಜೋಕ್ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿದೆ ಅದು. ಹೀಗೆ ಒಂದು ಬಸ್ ಹೋಗ್ತಾ ಇತ್ತು. ಬಸ್ ಹೋಗ್ತಿರ್ಬೇಕಾದ್ರೆ ಅಲ್ಲಿ ತುಂಬ ರಶ್ ಇತ್ತು ಬಸ್ಸು. ಒಬ್ಳು ಗರ್ಭಿಣಿ ಬಸ್ ಹತ್ತಿದ್ಲು. ಆಮೇಲೆ ಆಕೆಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಯುವಕ ಮತ್ತು ಮುದುಕ ಒಂದು ಸೀಟಲ್ಲಿ ಕೂತಿದ್ರು. 2 ಜನ ಸೀಟ್ ಅದು. ಯುವಕ ಮುದುಕ ಕೂತಿದ್ರು. ಯುವಕ ಈ ಕಡೆ ಕೂತಿದ್ದ, ಮುದುಕ ಕಿಟಕಿ ಕಡೆ ಕೂತಿದ್ದ. ಆಮೇಲೆ ಆಕೆ ಒದ್ದಾಡ್ತಿರೋದು ನೋಡಿ ಹೇಳಿದ್ರಂತೆ, ಹಿರಿಯರು ಹೇಳಿದ್ರು ಅವ ಯುವಕನಿಗೆ, ತಮ್ಮ ಆ ತಾಯಿಗೆ ಸ್ವಲ್ಪ ಸೀಟ್ ಬಿಟ್ಕೊಡಪ್ಪ, ನಿಂತ್ಕೊಳಕ್ ಆಗ್ತಾ ಇಲ್ಲ, ಗರ್ಭಿಣಿ ಇದ್ದಾಳೆ. ಆವಾಗ ಅವನು ಹೇಳಿದ್ನಂತೆ, ಪರಚಿಂತೆ ನಮಗೆ ಏಕೋ ಅಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ, ನಮ್ಮ ಚಿಂತೆ ನಮಗೆ ಸಾಲದೆ. ಗೊತ್ತಾಯ್ತಲ್ಲ? ಅಂದ್ರೆ ಅವರು ಮೊದಲು ಹಿಂಗೆ ಅಂದ್ರೆ ಯಾವ್ಯಾವ್ದು ಎಲ್ಲೆಲ್ಲೋ ಅಳವಡಿಸ್ಬಿಟ್ರೆ ಅವ್ರು ಹೇಳಿರೋದು ಯಾವ ಅರ್ಥದಲ್ಲಿ, ಇವನು ಅದನ್ನು ಹಿಂಗೆ ಅಳವಡಿಸ್ಕೊಂಡು ಕೂತ್ಕೊಳ್ಳೋಕೆ ಸಮರ್ಥನೆ ಮಾಡ್ಕೊಂಡ್ರೆ ಇದು ಬಹಳ ತಪ್ಪಾಗ್ತದೆ. ಅಂದರೆ ವೇದವಾಕ್ಯಗಳನ್ನೇ ಆಗಲಿ, ಹಿರಿಯರ ವಾಕ್ಯಗಳನ್ನೇ ಆಗಲಿ ನಾವು ಸರಿಯಾಗಿ ಅಳವಡಿಸ್ಕೊಳ್ಬೇಕಂತಂದರೆ ಅದನ್ನು ನಾವು ಕೇವಲ ಶಬ್ದಾರ್ಥಗಳನ್ನು ಅನ್ವಯ ಮಾಡ್ಕೋಬಾರ್ದು. ಶಬ್ದಾರ್ಥಗಳನ್ನ ನೋಡ್ತಾ ಹೋದರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಅನುಭವಕ್ಕೆ ಇಳಿಸ್ಕೋಬೇಕು. ಮೊದಲು ಶಬ್ದದ ಮೂಲಕ ಜ್ಞಾನ ಬೇಕು. ಮೊದಲು ತಿಳ್ಕೊಬೇಕಾದ್ರೆ ಒಮ್ಮೆಗೆ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಮನನ ಮಾಡ್ಕೊಳ್ಳೋದು, ಜೊತೆಗೆ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರ ಮೇಲೂ ಕೂಡ ಲೌಕಿಕ ಜ್ಞಾನವನ್ನು ಅಳವಡಿಸ್ಕೋಬೋದು. ಪಾರಮಾರ್ಥಿಕ ಜ್ಞಾನ ಅಳವಡಿಸ್ಕೊಳ್ಬೇಕಾದ್ರೆ, ಪರಮಾತ್ಮನ ಅರಿವನ್ನು ಉಂಟು ಮಾಡ್ಕೋಬೇಕಾದ್ರೆ, ಸಮಾಧಿ ಸ್ಥಿತಿಯನ್ನು ಉಂಟು ಮಾಡ್ಕೊಳ್ಬೇಕಾದ್ರೆ ವಿಶೇಷ ಅರ್ಥಾತ್ವ, ವಿಶೇಷವಾಗಿ ಸಾಧನೆಯನ್ನು ಮಾಡಬೇಕು. ಒಂದು ಎಳ್ಕಾಳಷ್ಟಾದರೂ ಆಗಲಿ ನಾವು ಅದನ್ನು ನಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಡ್ಕೊಳ್ಳೋದಕ್ಕೆ ನೀವು ಎಲ್ಲಿ ತನಕ ಪ್ರಯತ್ನ ಮಾಡಲ್ವೋ, ಈ ವೈರಾಗ್ಯ ಮಾರ್ಗ ಉಪದೇಶ ಮಾಡಿದ್ದು ಒಂದು ಸಣ್ಣ ವಿಷಯ ಬಿಡಕ್ಕೆ ತಯಾರಿಲ್ಲ ನಾವು. ಒಂದು ಸಣ್ಣ ವಸ್ತುನ ಬೇರೆ ಕೊಡಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ವೈರಾಗ್ಯ ಮಾರ್ಗ ಏನು ಬರುತ್ತೆ ಅವಾಗ? ಸೈರಣೆ, ತಾಳ್ಮೆ, ಬೇರೆಯವ್ರಿಗೆ ಉಪದೇಶ ಮಾಡಿದ್ದೆ. ನಾನೇ ಸೈರಿಸ್ಕೊಳ್ದೆ ಹೋದರೆ, ನಾನೇ ಉನ್ನತ ಮಟ್ಟದಲ್ಲಿ ನಿಂತ್ಕೊಳ್ಳದೆ ಹೋದರೆ, ವಿಚಾರ ಮಾಡದೆ ಹೋದರೆ ಯಾವತ್ತು ನಾವು ಸುಧಾರಣೆ ಆಗ್ತಕ್ಕಂಥದ್ದು. ಆದ್ದರಿಂದ ವಿಶೇಷವಾದ ಅರ್ಥದಲ್ಲಿ ಈ ಋತಂಬರ ಪ್ರಜ್ಞೆಯನ್ನು ತಿಳ್ಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.